ತಾಲೂಕಿನಲ್ಲಿರೋ ಏಕೈಕ ಉರ್ದು ಶಾಲೆ ತೆರವಿಗೆ ತೀವ್ರ ವಿರೋಧ. ಉರ್ದು ಶಾಲೆ ತೆರವು ಮಾಡಿ ಮೌಲಾನಾ ಆಜಾದ್ ಶಾಲೆ ನಿರ್ಮಾಣ. ಬಹು ಸಂಸ್ಕೃತಿಯ ನಾಡು ನಮ್ಮ ನಾಡಿನಲ್ಲಿ ಸಮುದಾಯದ ಭಾಷೆಗೆ ಅನುಗುಣವಾಗಿ ಶಾಲೆಗಳನ್ನು ತೆರೆಯಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆ ಅಲ್ಲದೆ ಕನ್ನಡ ಮಾಧ್ಯಮದ ಜೊತೆಗೆ ಉರ್ದು, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿ ಮಕ್ಕಳು ಕಲಿಯಬೇಕೆಂದು ಶಾಲೆಯನ್ನ ತೆರೆಯಲಾಗಿದೆ. ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿಯೂ ಉರ್ದು ಮಾದರಿಯ ಶಾಲೆಯನ್ನ ತೆರೆಯಲಾಗಿದೆ. ಗಡಿ ತಾಲೂಕು ಪಾವಗಡದಲ್ಲೂ ಮುಸ್ಲಿಂ ಜನಾಂಗದ 1 ರಿಂದ 7ನೇ ತರಗತಿವರೆಗೂ ಉರ್ದು ಮಾಧ್ಯಮದಲ್ಲಿ ತರಗತಿಗಳು ನಡೀತಾ ಇತ್ತು. ಆದ್ರೀಗ ಪಾವಗಡ ಪಟ್ಟಣದಲ್ಲಿರೋ ಹಳೆಯ ಉರ್ದು ಶಾಲೆಯನ್ನ ತೆರವು ಮಾಡಿ ಮೌಲಾನಾ ಅಬ್ದುಲ್ ಕಲಾಂ ಶಾಲೆ ನಿರ್ಮಾಣಕ್ಕೆ ಮುಂದಾಗಿದ್ದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಪಾವಗಡ ಪಟ್ಟಣದಲ್ಲಿ ಒಂದೇ ಒಂದು ಉರ್ದು ಶಾಲೆ ಇದೆ. ಇದು ತುಂಬಾ ಹಳೆಯ ಶಾಲೆಯಾಗಿದೆ. ಇತಿಹಾಸ ಇರೋ ಉರ್ದು ಶಾಲೆಯನ್ನ ತೆರವು ಮಾಡಿ ಆ ಜಾಗದಲ್ಲಿ ಬಂದ ಅನುದಾನದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಶಾಲೆ ನಿರ್ಮಾಣಕ್ಕೆ ಮುಂದಾಗಿದ್ದು ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಹಾಗೂ ಪೋಷಕರು ಪ್ರತಿಭಟನೆ ನಡೆಸಿ ಶಾಲೆಯನ್ನ ತೆರವು ಮಾಡದಂತೆ ಆಗ್ರಹಿಸಿದ್ರು. ಪ್ರತಿಭಟನೆ ಬಳಿಕ ಇಸಿಒ ಶಿವಕುಮಾರ್ಗೆ ಗ್ರಾಮಸ್ಥರು ಮನವಿ ಪತ್ರ ಸಲ್ಲಿಸಿದ್ರು. ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಉರ್ದು ಶಾಲೆಯನ್ನ ಮುಂದುವರಿಸಿಕೊಂಡು ಹೋಗಲು ಅನುಮತಿ ನೀಡಬೇಕೆಂದು ಒತ್ತಾಯ ಮಾಡಿದ್ರು. ಈ ವೇಳೆ ಮಾತನಾಡಿದ ಮುಖಂಡ ಇದಾಯಿತ್, ಈ ಉರ್ದು ಶಾಲೆಯಲ್ಲಿ ಓದಿ ನ್ಯಾಯಾಧೀಶರು, ವಕೀಲರು, ಡಾಕ್ಟರ್, ಇಂಜಿನಿಯರ್ಗಳು ಆಗಿರ್ತಾರೆ. ಇಂತಹ ಶಾಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಬೇಕು ಎಂದಿದ್ದಾರೆ. ನಾವೆಲ್ಲ ಇದೇ ಸ್ಕೂಲ್ ಓದಿರೋ ಸ್ಟೂಡೆಂಟ್ಸ್. ನಮಗೆ ಸ್ಕೂಲ್ ಈ ಸ್ಕೂಲ್ ಬೇಕೆ ಒಂದು ತಾಲೂಕಲ್ಲಿ ಇರೋದು ಒಂದೇ ಸ್ಕೂಲ್, ಉರ್ದು ಸ್ಕೂಲ್. ಸೊ ಇದು ಇಲ್ಲೇ ಕಡ್ಡಾಯವಾಗಿ ಇಲ್ಲಿ ಇರಬೇಕಂತ ನಾವು ಎಲ್ಲ ಮಾತುಕತೆ ಮಾಡ್ತಾ ಇದ್ದೀವಿ. ಈ ಸ್ಕೂಲ್ ಹೆಂಗೆ ಇರಬೇಕು. ಬಟ್ ಇದು ಕೊಠಡಿನೂ ಸುಮಾರು ಡ್ಯಾಮೇಜ್ ಆಗಿದೆ. ಇದರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಇದಕ್ಕೆ ಏನು ಅನುದಾನ ಮಾಡಿ ರಿಪೇರಿ ಮಾಡೋದು ಇಲ್ಲ ರಿನ್ಯೂ ಮಾಡೋದು ಮಾಡಿಕೊಡಿ. ನಾವು ಸ್ಟ್ರೆಂತ್ ಬಗ್ಗೆ ನಮ್ಮ BO ಕಡೆಯಿಂದ BO ಆಫೀಸಿಂದ ಸ್ಟ್ರೆಂತ್ ಬಗ್ಗೆ ಹೇಳಿದ್ದಾರೆ. ನಾವು ಎಲ್ಲರ ಮುಂದೆ ಹೇಳ್ತಾ ಇದ್ದೀವಿ, ಬರೋ ದಿನಗಳಲ್ಲಿ ನಾವೆಲ್ಲ ಸೇರಿಸಿ ಸ್ಟ್ರೆಂತ್ ಇದು ಮಾಡ್ತೀವಿ. ಉರ್ದು ಸ್ಕೂಲ್ ನಾವು ಮೇಂಟೈನ್ ಮಾಡ್ತೀವಿ ಎಲ್ಲ ಸೇರಿ ಅಂತ ನಾವು ಮಾತು ಕೊಡ್ತಾ ಇದ್ದೀವಿ. ಸ್ಥಳೀಯ ಮುಖಂಡ ಖಲೀದ್ ಅಹಮದ್ ಮಾತನಾಡಿ, ತಾಲೂಕಿನಲ್ಲಿರುವ ಏಕೈಕ ಉರ್ದು ಶಾಲೆ, ಇದನ್ನ ಉಳಿಸುವ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇರುತ್ತೆ. ಮುಂದಿನ ದಿನಗಳಲ್ಲಿ ಉರ್ದು ಶಾಲೆ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಸಹಕರಿಸಬೇಕು. ಮಕ್ಕಳ ಸಂಖ್ಯೆ ಹೆಚ್ಚು ಪಡಿಸಬೇಕು ಹಾಗೂ ಶಾಲೆಯಲ್ಲಿ ಮೂಲಭೂತ ಸೌಕರ್ಯದ ಬಗ್ಗೆ ಸ್ಥಳೀಯರು, ಪೋಷಕರು ಒಗ್ಗೂಡಿ ವ್ಯವಸ್ಥೆಯನ್ನ ಕಲ್ಪಿಸುವಲ್ಲಿ ಮುಂದಾಗಬೇಕು ಎಂದಿದ್ದಾರೆ. ಹೇಳೋದೇನೆಂದರೆ, ನಮ್ಮ ಮಾತೃಭಾಷೆ ಅನ್ನೋದು ಒಂದಿದೆ, ಅದು ಉರ್ದು ಭಾಷೆ. ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಭಾರತದಲ್ಲಿ ಇದು ಉರ್ದು ಭಾಷೆ ನಮ್ಗೆ ಬೇಕಾಗಿದೆ. ಅದರಲ್ಲಿ ನಮ್ಮ ಮಕ್ಕಳಿಗೆ ಉರ್ದು ಭಾಷೆನ ತಿಳುವಳಿಕೆ ಭಾಳ ಕಮ್ಮಿ ಆಗಿದೆ. ಅದರಲ್ಲಿ ಇರುವಾಗ ಈ ಸ್ಕೂಲು ತೆಗಿಬೇಕು ಅನ್ನೋದು ನಮಗೆ ಭಾಳ ಖಂಡಿತ, ನಮ್ಗೆ ಮನಸ್ಸು ಭಾಳ ನೋವಾಗುತ್ತದೆ. ಆದ್ದರಿಂದ ಸರ್ಕಾರದಿಂದ ನಾವು ಬೇಡೋದೇನೆಂದರೆ, ನಮ್ಮ ಮಕ್ಕಳಿಗೆ ಉರ್ದು ಓದೋದಾಗಲಿ ಬರೆಯೋದಾಗಲಿ ಬರಬೇಕು ಅಂದರೆ ನೀವು ಈ ಸ್ಕೂಲನ್ನು ನಮಗೆ ಕೊಡೋದು ಭಾಳ ಮುಖ್ಯವಾದ ಕೆಲಸ. ಇದಕ್ಕಾಗಿ ನಾವು ಎಲ್ಲಾದರೂ ಹೋಗೋಕ್ಕೆ ನಾವು ತಯಾರಾಗಿರ್ತೀವಿ. ನಮ್ಮ ಮಕ್ಕಳಿಗೆ ನಮ್ಮ ಭಾಷೆ ಬರಬೇಕು, ನಮ್ಮ ಭಾಷೆ ಓದಬೇಕು, ನಮ್ಮ ಭಾಷೆಯಲ್ಲಿ ಬರಿಬೇಕು ಅನ್ನೋದು ನಮ್ಮೊಂದು ಆಸೆ. ಅದಕ್ಕೆ ದೇವರಾಗಿ ನಾವು ಹೇಳ್ತಾ ಇದ್ದೀವಿ, ನಮಗೆ ಈ ಸ್ಕೂಲ್ ಬಿಟ್ಕೊಡ್ಬೇಕು ಅಂತ ಪ್ರಾರ್ಥನೆ. ಬಗ್ಗೆ ಏನು ಮಾಹಿತಿ ಇರಲಿಲ್ಲ. ಈಗ ತಾನೇ ನಮ್ಮ BO ಮೇಡಮ್ ಫೋನ್ ಮಾಡಿಬಿಟ್ಟು ಏನೋ ಅಲ್ಲಿ ಯಾವುದೋ ಬಿಲ್ಡಿಂಗ್ ಕಳೋಕ್ಕೆ ಬಂದಿದ್ದಾರಂತೆ, ಉರ್ದು ಸ್ಕೂಲ್ ಹತ್ರ ಹೋಗಿ ಅಂತ. ಅದಕ್ಕಾಗಿ ನಾನು ತಕ್ಷಣ ಬಂದೆ. ಎಲ್ಲೋ ಹೋಗ್ತಾ ಇರೋರು ಈ ಥರ ಸಮಸ್ಯೆಗೆ ಬಂದೆ. ಇದುವರೆಗೂ ಇಲ್ಲಿ ಬರೋವರೆಗೂ ನಮ್ಮ ಇಲಾಖೆಯಿಂದ ಯಾವುದೇ ರೀತಿ ಡೆಮಾಲಿಷ್ಗಾಗಲಿ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕಾಗಲಿ ಏನೂ ಮಾಹಿತಿ ನಮ್ಗೆ ಇರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು, ಪಕ್ಕದಲ್ಲಿರೋ ಮೌಲಾನಾ ಶಾಲೆಗೇನೋ 1,20,000 ಕಡಿಮೆ 1 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಪಕ್ಕದಲ್ಲೆಲ್ಲ ಕೂಡ ಸ್ಥಳಾವಕಾಶ ಮಾಡಿಕೊಟ್ಟು ಕಟ್ಸಿ ಅಂತ ಏನೋ ಹೇಳಿದ್ರು ಅವರು, ಚಂದ್ರಶೇಖರ್ ಅಂತ. ಆದೇಶ ಆಗಿದೆ ಅಂತ ನೀವು ಹೇಳಿದ್ರೆ? ಆದೇಶ ಇದೆ. ಬಿಡುಗಡೆ ಆಗಿರೋದು ಆದೇಶ ಇದೆ. ಅದಕ್ಕೆ ಪಕ್ಕದಲ್ಲಿ ಸ್ಥಳಾವಕಾಶ ಕಲ್ಪಿಸಿ ಉರ್ದು ಶಾಲೆಯಲ್ಲಿ ಸ್ಥಳಾವಕಾಶ ಪಡ್ಕೊಂಡು ಕಟ್ಸಿ ಅಂತ ಆದೇಶ ಇದೆ. ಅದನ್ನ ಚಂದ್ರಶೇಖರ್ ಅವರಿಂದ ನನಗೆ ಗೊತ್ತಾಯಿತು. ಆ ಥರ ಹೇಳಿದರೆ ಈಗ ಇಲ್ಲೆಲ್ಲ ಕೂಡ ಈಗ SDMC ಸಭೆ ಕರೆದಿದ್ದಾರೆ. ಇವರೆಲ್ಲರೂ ಕೂಡ ನಮಗೆ ಈ ಒಂದು ಶಾಲೆಯನ್ನು ಉಳಿಸ್ಬೇಕು, ನಮ್ಗೆ ಯಾವುದೇ ರೀತಿಯಲ್ಲಿ ಈ ಒಂದು ಶಾಲೆ ಸ್ಥಳವನ್ನು ಬೇರೆ ಶಾಲೆಗೆ ಬಿಟ್ಕೊಡ್ಬಾರ್ದು ಅಂತ ಎಲ್ಲ ಪೋಷಕರು SDMC ಸದಸ್ಯರು ಕೂಡ ಅವ್ರು ಹೇಳಿದ್ದಾರೆ. ಅವ್ರು ರಿಕ್ವೆಸ್ಟ್ ಕೂಡ ಕೊಟ್ಟಿದ್ದಾರೆ. ಇದೇನಿದೆಯೋ ಅದನ್ನ ವ್ಯವಸ್ಥಿತವಾಗಿ ಅವ್ರ ಮಾಹಿತಿಯನ್ನು ಅವ್ರು ಕೊಟ್ಟಿರೋಂಥ ದಾಖಲೆಗಳನ್ನು BO ಮೇಡಮ್ಗೆ ಮನವಿ ಸಹಿತ ತಲುಪಿಸ್ತೀನಿ. ಅದ್ರ ಬಗ್ಗೆ ಕ್ರಮ ವಹಿಸ್ತೀನಿ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.